ನಿನ್ನೆ ಮ್ಯಾಗಿನ ಜೋಡಟ್ಟಿ ಒಳಗೆ ಕೃಷಿ ಹೊಂಡದಾಗ ಒಂದು ಹಾವು ಬಿದ್ದಿತ್ತು ರೀ, ನಾಗರ ಹಾವು. ಅದನ್ನ ಹಿಡಿಬೇಕಂತ ಹೋಗಿ ರೆಸ್ಕ್ಯೂ ಮಾಡಕ್ಕೆ ಹೋಗಿದ್ರಿ. ಅದು ಪೂರ ಈಸಾಡಿ ಇದನ್ನಾಗಿತ್ತು ರೀ. ಅಜಯ್ ಹೊಸಮನಿಗಳ ಮನೆ ಹತ್ತಿರ ಇದ್ದ ರೆಸ್ಕ್ಯೂ ಮಾಡ್ಬೇಕಂತ ಹೋಗಿದ್ವಿ. ರೆಸ್ಕ್ಯೂ ಫುಲ್ ವಿಡಿಯೋ ಐತಿ ನೋಡ್ರಿ. ಹಗ್ಗ ಕಟ್ಕೊಂಡ ಕೆಳಗಿಳಿದ್ರಿ. ಆ ಕಡೆ ಹೊಂಟಿರ್ತದ ಮತ್ತು ನಮ್ಮನ್ನು ನೋಡಿ ಈ ಕಡೆ ಬತ್ತರ ದಂಡಿಗೆ. ನೋಡ್ರಿ ಆ ಕಡೆ ಹೊಂಟೈತಿ, ಆದ್ರೆ ನಮ್ಮನ್ನು ನೋಡಿ ಈ ಕಡೆನೇ ಬರ್ತೈತಿ ರೀ. ಬರಾಕೈತಿ ನೋಡ್ರಿ, ಈ ಕಡೆ ಬರ್ತೈತಿ. ದಂಡಿಗೆ ಬರಾಕೈತ್ರಿ. ನಾವು ಹಗ್ಗ ಕಟ್ಕೊಂಡ ರೆಸ್ಕ್ಯೂ ಮಾಡ್ಬೇಕಂತ ತಿಳಿದಿರಿ. ನಾಗರಾವ್ರಿ ಕೋಬ್ರಾ ಸ್ನೇಕ್ ಅಂತ ಕರಿತಾರೆ. ಇದಕ್ಕೆ ವಿಷ ಇರ್ತೈತಿ. ಇದ್ರಾಗ ರೆಸ್ಕ್ಯೂ ಮಾಡಿದ್ರಿ. ರೆಸ್ಕ್ಯೂ ಮಾಡಿ ತೊಗೊಂಡು ಮ್ಯಾಲೆ ಬಂದಿರಿ. ಅವ ನೋಡಿ ಅಂಜಿ ಹುಡುಗೊಬ್ಬ ಆ ಕಡೆ ದಂಡಿಗೆ ಓಡಾತಿದ್ರಿ. ಮತ್ತು ಆ ಕಡೆ ಹಾದಿಲಾಗಿತ್ತಾನಲ್ಲಿ ಮತ್ತು ಈ ಕಡೆ ತೊಗೊಂಡು ಬಂದಿರಿ. ದೊಡ್ಡ ಕೃಷಿ ಹೊಂಡ ಐತ್ರಿ ಇದು. ಇದು ಚಿಕ್ಕೋಡಿ ತಾಲೂಕು ಜೋಡಟ್ಟಿ ರೀ. ರೆಸ್ಕ್ಯೂ ಮಾಡಿ ಕೆಳಗೆ ತೊಗೊಂಡು ಬಂದಿರಿ. ಪೂರಾದ ನರಮ್ ಆಗಿತ್ತು ರೀ ಈಸಾಡಿ. ಸ್ನೇಕ್ ಬಂದ್ರೆ ಯಾರು ಹಿಡಿಯೋಕೆ ಹೋಗ್ಬೇಡ್ರಿ. ರೆಸ್ಕ್ಯೂ ಮಾಡೋರಿಗೆ ಫೋನ್ ಮಾಡಿರಿ, ರೆಸ್ಕ್ಯೂ ಮಾಡ್ತಾರೆ. ಬಂದ ಚೀಲನ ತೊಗೊಂಡು ಬಂದ್ರಿ ಅಜಯ್ ಅವ್ರ. ಇನ್ನು ಚೀಲ್ದಾಗ ಹೋಗ್ಬೇಕ್ರಿ. ಅದು ಭಾಳ ಸಿಟ್ಟಿಗೆ ಏರಿತಾನಲ್ಲಿ ಬೇತ್ಲೆ ಹಿಡ್ದ ಚೀಲ್ದಾಗ ಹಾಕಿದ್ರಿ. ಚೀಲ್ದಾಗ ಒಂದು ಟೈಮ್ ಹೋಗಿ ಮತ್ತೆ ಹೊರಗೆ ಬರ್ತೈತಿ ನೋಡ್ರಿ. ವಾಪಸ್ ಹಿಡ್ದು ಹಾಕಿದ್ರು ಚೀಲ್ದಾಗ. ಚೀಲಿ ಏನು ತೂತದಿಲ್ಲ ಆಗಿತ್ತು ರೀ. ಫಸ್ಟ್ ವಿಡಿಯೋ ಮಾಡಿದ್ವಿ ರೀ ಇದನ್ನ ನೋಡ್ರಿ.